ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆನ ಯಾವ ರೀತಿಯಾಗಿ ಬರುತ್ತೆ ಎಕ್ಸಾಮ್ದಲ್ಲಿ ಅನ್ನೋದನ್ನ ನಾವು ಚರ್ಚೆ ಮಾಡೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಧದಿಂದ ನೋಡಿದ್ರೆ ನಿಮ್ಗೆ ಯಾವ ರೀತಿ ಕ್ವಶನ್ ಬರುತ್ತೆ, ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಗೊತ್ತಾಗಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡು ರೀತಿಯ ಕ್ವಶನ್ ಮತ್ತು ಆನ್ಸರ್ನ ನೋಡೋಣ. ಬನ್ನಿ ಇವತ್ತಿನ ಪ್ರಶ್ನೆ ಯಾವ ರೀತಿ ಇದೆ ಎಂದು ಚರ್ಚಿಸೋಣ. ಪ್ರಶ್ನೆ 1, ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೊಂದಿಸಿರಿ. ಅಂದ್ರೆ ಕ್ವಶನ್ ನಮ್ಗೆ ಪಟ್ಟಿ 1 ಮತ್ತು ಪಟ್ಟಿ 2 ಅನ್ನೋದನ್ನ ಪ್ರಶ್ನೆಯಾಗಿ ಕೊಡ್ತಾರ. ಅದಕ್ಕೆ ನಾವು ಯಾವ ರೀತಿ ಬಿಡಿಸ್ಬೇಕಪ್ಪ ಅಂತಂದ್ರೆ ನೋಡಿ, ಪಟ್ಟಿ 1 ನಲ್ಲಿ ಏನಿವೆ, ಪಟ್ಟಿ 2 ನಲ್ಲಿ ಏನಿದೆ ಅಂದ್ರೆ ಪಟ್ಟಿ 1 ನಲ್ಲಿ ಇರೋದನ್ನ ಪಟ್ಟಿ 2 ನಲ್ಲಿ ನಮ್ಗೆ ಅದಲು ಬದಲಾಗಿ ಕೊಡ್ತಾರ. ಅದ್ರ ಬದಲಾಗಿ ಕೊಟ್ಟಿರ್ತಕ್ಕಂಥ ನಾವು ಕ್ವಶನ್ ಆನ್ಸರ್ಗಳನ್ನ ಹೊಂದಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಈಗ ನೋಡೋಣ. ಪಟ್ಟಿ 1ರಲ್ಲಿ ಎ ಪಾಪಸ್, ಬಿ ವೆಲ್ಸ್, ಸಿ ಸ್ಟೆಫಿಸ್, ಡಿ ಫೈರಿಸ್. ಪಟ್ಟಿ 2 ಆಫ್ರಿಕಾ, ಯುರೇಷಿಯಾ, ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದನ್ನ ನಾವು ಹೊಂದಿಸಿ ಇಲ್ಲಿ ಸರಿಯಾದ ಒಂದು ಆನ್ಸರ್ನ ನಾವು ಕಂಡುಕೊಳ್ಬೇಕು. ಅಂದ್ರೆ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನ ಹಾರಿಸಿ. ಇಲ್ಲಿ ಸಂಕೇತ ಎ ರೋಮನ್ ಸಂಖ್ಯೆ 1 2 3 4 ಅದ ನೋಡು. ಔಟ್ರ್ ನಾವು ಇಲ್ಲಿ ನಮ್ಗೆ ಯಾವ ರೀತಿ ಅಂದ್ರೆ ABCD ಆಗಿ ಇಲ್ಲಿ ಅದಲು ಬದಲು ಆಗಿ ಕೊಟ್ಟಿರ್ತಾರ. ನಾವು ಈ ಒಂದು ಇವಕ್ಕೆ ಗೊತ್ತಿದ್ರೆ ಅದಕ್ಕೆ ಸರಿಯಾಗಿ ಹೊಂದಿಸಲು ಬರುತ್ತದೆ. ಆದ್ರೆ ಗೊತ್ತೇ ಇರ್ಲಿಲ್ಲಪ್ಪ ಅಂದ್ರೆ ಹೆಂಗ ಅಂತಂದ್ರೆ ನಾವು ನೋಡ್ಬೇಕು ಯಾವ್ದಕ್ಕೆ ಯಾವ್ದು ಸೆಟ್ ಆಗುತ್ತೆ. ನಮ್ಗೆ ಏನು ಗೊತ್ತಿರ್ಲಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡಕ ಪ್ರಯತ್ನ ಪಡ್ಬೇಕು. ನೋಡ್ರಿ, ಇಲ್ಲಿ 1ನೇದಕ್ಕ ಆಪ್ಷನ್ ಎ 3, ಆಪ್ಷನ್ ಬಿ ಗೆ ಆಪ್ಷನ್ ಎ 1, ಸಿ ಗೆ ಆಪ್ಷನ್ 2 ಕೊಟ್ಟಿದ್ದಾರೆ, ಡಿ ಗೆ ಆಪ್ಷನ್ 4, ಇಲ್ಲಿ 2ನೇದು ಆಪ್ಷನ್ 2, ಇಲ್ಲಿ ಬಿ ಗೆ ಆಪ್ಷನ್ 1, ಸಿ ಗೆ ಆಪ್ಷನ್ 4, ಆಪ್ಷನ್ ಡಿ ಗೆ ಆಪ್ಷನ್ 3. 3ನೇದಾಗಿ 4 ರೋಮನ್ ಸಂಖ್ಯೆ 4, ಬಿ ಗೆ 3, ಸಿ ಗೆ 1, ಡಿ ಗೆ 2. ಅದೇ ರೀತಿಯಾಗಿ 4ನೇದು 1 2 3 4 ಈ ರೀತಿ ಕೊಟ್ಟಾರ. ನಮ್ಗೆ ಇಲ್ಲಿ ನಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗ್ಬೋದಾಗಿತ್ತು. ಒಂದ್ ವೇಳೆ ಗೊತ್ತೇ ಇರ್ಲಿಲ್ಲಪ್ಪ ನಮ್ಗ ಅಂತಂದ್ರೆ ನೋಡ್ಬೇಕು ಸರಿಯಾಗಿ ನಮ್ಗೆ ಯಾವ್ದಕ್ಕ ಆನ್ಸರ್ ಸರಿಯಾಗಿದಪ್ಪ ಅಂದ್ರೆ ಪಾಪಸ್ ಜಾಸ್ತಿ ಉತ್ತರ ಅಮೆರಿಕದಲ್ಲಿ ಇರುತ್ತಾ, ಇರಲ್ಲ. ದಕ್ಷಿಣ ಅಮೆರಿಕ, ಯುರೇಷಿಯಾ, ಆಫ್ರಿಕಾ. ಈ ಪಾಪಸ್ ಅನ್ನೋದು ದಕ್ಷಿಣ ಅಮೆರಿಕಾಗೆ ಬರುತ್ತದೆ. ವೆಲ್ಸ್ಗೆ ಆಪ್ಷನ್ ಎ ಆಫ್ರಿಕಾ. ಸ್ಟೆಫಿಸ್ ಎದಕ್ ಬರುತ್ತಪ್ಪ ಅಂತಂದ್ರೆ ಆಪ್ಷನ್ 2 ಬರುತ್ತೆ. ಫೈರಿಸ್ಗೆ ಆನ್ಸರ್ ಆಪ್ಷನ್ 4 ಆಗಿರ್ತದೆ, ಉತ್ತರ ಅಮೆರಿಕನೇ ಆಗಿರ್ತದೆ. ಹಾಗಿದ್ರೆ ನಾವು ಇಲ್ಲಿ ಎಲ್ಲದಕ್ಕ ಆನ್ಸರ್ನ ಮಾಡಿದ್ವಿ. ಈಗ ಇದರಲ್ಲಿ ನಮ್ಗೆ ಸುಲಭ ಆಗ್ತದೆ ಯಾವ್ದಕ್ಕೆ ಯಾವ್ದು ಆನ್ಸರ್ ಇರ್ಬೋದು ಅಂತ. ನೋಡಿ ಫ್ರೆಂಡ್ಸ್, ಯೋಚನೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಎ ಗೆ 3ನೇ ಆನ್ಸರ್ ಸರಿಯಾಗಿದೆ, ಬಿ ಗೆ ಆಪ್ಷನ್ 1 ನೋಡ್ರಿ, ಬಿ ಆಪ್ಷನ್ಗೆ 1 ಸರಿಯಾಗಿದೆ. ಆಪ್ಷನ್ ಸಿ ಅಂದ್ರೆ ಸಿ ಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ಇದಕ್ಕೆ ಆಪ್ಷನ್ ಡಿ ಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿದೆ. ಈ ರೀತಿ ನಮ್ಗೆ ಕರೆಕ್ಟ್ ಆನ್ಸರ್ ಅದ್ರ ಮುಂದಾನೆ ಕೊಟ್ಟಿರ್ತಾರೆ, ಮುಂದಲ್ದು ಇರಲ್ಲ ಅಂತ ನಾವು ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬಾರ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಮ್. 2 ಪ್ರಶ್ನೆನೂ ಇದೇ ರೀತಿ ಇದೆ, ನಾವು ಯೋಚನೆ ಮಾಡ್ಬಿಟ್ಟು ಆನ್ಸರ್ನ ಮಾಡ್ಬೇಕು. 2ನೇ ಪ್ರಶ್ನೆ, ಪಟ್ಟಿ ಎ ಅಂದ್ರೆ ಪಟ್ಟಿ ಎ ಯಲ್ಲಿ ಮ್ಯಾಂಗ್ರೋವ್ ಸ್ಥಳಗಳು, ಪಟ್ಟಿ 2 ನಲ್ಲಿ ರಾಜ್ಯಗಳನ್ನು ಹೊಂದಿಸಿ. ಇಲ್ಲಿ ಮ್ಯಾಂಗ್ರೋವ್ ಸ್ಥಳಗಳು ಕೊಟ್ಟಿರ್ತಾರ, ಅದಕ್ಕೆ ನಾವು ರಾಜ್ಯಗಳನ್ನ ಹೊಂದಿಸ್ಬೇಕು.
ಪಟ್ಟಿ 1ರಲ್ಲಿ ಮ್ಯಾಂಗ್ರೋವ್ ಸ್ಥಳಗಳು. ಆಪ್ಷನ್ ಎ ಅಚ್ರ ರತ್ನಗಿರಿ, ಆಪ್ಷನ್ ಬಿ ಕುಂದಾಪುರ, ಆಪ್ಷನ್ ಸಿ ಬೀಚ್ವಾರಂ, ಆಪ್ಷನ್ ಡಿ ವೆಂಬನಾಡ್. ಪಟ್ಟಿ 2ದಲ್ಲಿ ರಾಜ್ಯಗಳು ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು. ಸಂಕೇತಗಳ ಸಹಾಯದಿಂದ ನಾವು ಸರಿಯಾದ ಉತ್ತರಗಳನ್ನು ಆರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಎ ಬಿ ಸಿ ಡಿ ಇವಕ್ಕೆ ಆಪ್ಷನ್ 1ನೇದರಲ್ಲಿ ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 5, ರೋಮನ್ ಸಂಖ್ಯೆ 4. 2ನೇದು ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 5, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 2. ಆಪ್ಷನ್ 3 ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 5, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 4. ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 5, ರೋಮನ್ ಸಂಖ್ಯೆ 2. ನಮ್ಗೆ ಅಲ್ಲಿ ಮೇಲ್ನೇ ಪ್ರಶ್ನೆಯಲ್ಲಿ 4ಕ್ಕೆ 4 ಆನ್ಸರ್ ಕೊಟ್ಟಿದ್ರಿ. ಇಲ್ಲಿ ಕೆಳಗಡೆ 4ಕ್ಕೆ 1 ಎಕ್ಸ್ಟ್ರಾವನ್ನು ಕೊಟ್ಟಾರ. ಅಂದ್ರೆ ಕಂಪ್ಯೂಸ್ ಮಾಡಕ್ ನಮ್ಗೆ ಅದು ಇದಿರ್ಬೋದಾ ಅದಿರ್ಬೋದಾ ಅನ್ನೋದು ಈ ರೀತಿನೂ ಪ್ರಶ್ನೆಯಲ್ಲಿ ಬರ್ತಾವ. ಈಗ ನಾವು ಇದಕ್ಕೆ ಸರಿಯಾದ ಉತ್ತರನ ಆಯ್ಕೆ ಮಾಡ್ಬೇಕು. ಅಚ್ರ ರತ್ನಗಿರಿಗೆ ಎಲ್ಲಿ ಬರ್ತದ ಇದು ಅಂತಂದ್ರೆ ಆಪ್ಷನ್ 4 ಮಹಾರಾಷ್ಟ್ರದಲ್ಲಿ ಬರುತ್ತದೆ. ಕುಂದಾಪುರ ಎಲ್ಲಿ ಬರ್ತದಪ್ಪ ಅಂದ್ರೆ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಬರ್ತದೆ. ಮತ್ತ ಪಿಂಜವಾರಂ ಎಲ್ಲಿ ಬರ್ತದಪ್ಪ ಅಂದ್ರೆ ಪಿಂಜಾವರಂ ಇಲ್ಲಿ ಬರುತ್ತೆ ತಮಿಳುನಾಡಿನ ಹತ್ರ. ವೆಂಬನಾಡ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಆಪ್ಷನ್ 2 ಕೇರಳ. ನೋಡಿದ್ವಿ ಫ್ರೆಂಡ್ಸ್, ಇದನ್ನ ನಾವು ಬಿಡಿಸಿದ್ವಿ. ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ಬೇಕು. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿನ ಬಿಡಿಸಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ತದಪ್ಪ ಅಂತ. ಇದಕ್ಕೊಂದು ಸರಿಯಾದ ಉತ್ತರ ಆಪ್ಷನ್ 4 ಆಗಿರ್ತದೆ. 4, 1, 5, 2. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಒಂದೊಂದನ್ನ ಬಿಡಿಸ್ಕೊಂತ ನೋಡ್ಕೊಂತ ಹೋಗೋಣ. ಇನ್ನು 3ನೇ ಪ್ರಶ್ನೆ. ಪಟ್ಟಿ 1 ಆಕಾರ ಮತ್ತು ಪಟ್ಟಿ 2 ಶಕ್ತಿ ಉತ್ಪಾದನೆಗಳನ್ನು ಹೊಂದಿಸಿ. ಈಗ ಪಟ್ಟಿ 1ರಲ್ಲಿ ಆಕಾರ ನೋಡೋಣ. ಪಟ್ಟಿ 2ನಲ್ಲಿ ಶಕ್ತಿ ಉತ್ಪಾದನೆ ಅಂದ್ರೆ ಎರಡನ್ನ ನಾವು ಹೊಂದಿಸ್ಬೇಕು. ಎ ಮರ, ಬಿ ತಾಳೆ ಎಣ್ಣೆ, ಸಿ ಕಬ್ಬು, ಡಿ ಪ್ರಾಣಿ ಅವಶೇಷಗಳು ಮತ್ತು ಗೊಬ್ಬರಗಳು. ಆಪ್ಷನ್ ಎ ಮಿಥೇನ್, ರೋಮನ್ ಸಂಖ್ಯೆ 2 ಎಥನಾಲ್, ರೋಮನ್ ಸಂಖ್ಯೆ 3 ಬಯೋಡೀಸೆಲ್, ರೋಮನ್ ಸಂಖ್ಯೆ 4 ಇದ್ದಿಲಿ. ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನ ಆರಿಸಿ. ಇಲ್ಲಿ ನಾವು 1 ಮತ್ತು 2ನೇ ಪ್ರಶ್ನೆ ನೋಡಿದ ಹಾಗೆ ಇಲ್ಲಿ ನಾವು ಇದೇ ಆ ರೀತಿನೇ ನಾವು ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರ. ನಮ್ಗೆ ಸರಿಯಾದ ಉತ್ತರ ಯಾವ್ದಾಗಿರ್ತದ ಅಂತ ಆಯ್ಕೆ ಮಾಡಿಬಿಟ್ಟು ನಾವು ಇದರಲ್ಲಿ ಸರಿಯಾದ ಉತ್ತರವನ್ನ ಚಾಯ್ಸ್ ಮಾಡಿ ನಾವು ಗೊತ್ತು ಮಾಡಿಕೊಳ್ಬೇಕು. ಆಪ್ಷನ್ ಎ ಬಿ ಸಿ ಡಿ ಇಲ್ಲಿ ನಮ್ಗೆ ಆಪ್ಷನ್ ಪ್ರಕಾರ 1 2 3 4 ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಗೆ ಯಾವ್ದು ಸರಿಯಾಗಿ ಇರ್ತದ ಅದನ್ನ ನಾವು ಚಾಯ್ಸ್ ಮಾಡ್ಬೇಕು. 1ನೇದು ಬಂದ್ಬಿಟ್ಟು 4, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 2. ಆಪ್ಷನ್ 2 ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 3. ಆಪ್ಷನ್ 3 ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 4. ಆಪ್ಷನ್ 4 ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 1. ಇದಕ್ಕೆ ಸರಿಯಾದ ಉತ್ತರ ನಾವು ಕಂಡ್ಕೊಳ್ಬೇಕು. ಮರಕ್ಕೆ ಸರಿಯಾದ ಉತ್ತರ ಯಾವುದು? ಮರ ನಾವು ಒಲೆಯಲ್ಲಿ ನಾವು ಕಟ್ಟಿಗೆಯನ್ನ ಬಳಸ್ಕೊಂಡು ನಾವು ಏನ್ ಮಾಡ್ತೀವಿ, ಅಡಿಗೆಯನ್ನ ತಯಾರು ಮಾಡ್ತೀವಿ. ಎದಕ್ಕಾದ್ರೂ ನಾವು ಈ ಮರ ಕಡ್ದಿಂದ ಅದರಿಂದ ಬಂದಂತ ಕಟ್ಟಿಗೆಗಳಿಂದ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಅಡಿಗೆ ಮಾಡಲು ಈ ಮರವನ್ನು ಬಳಸ್ಕೊಳ್ಬೇಕಾಗ್ತದ. ಮೊದ್ಲೇ ಏನಿತ್ತು, ನಮ್ಗೂ ಕಟ್ಟಿಗೆಯಿಂದಾನೇ ಅಡಿಗೆ ಮಾಡ್ಬೇಕಾಗಿತ್ತು. ಈಗ ನಮ್ಗೆ ಸಿಲಿಂಡರ್ ಅನ್ನೋದು ಈಗ ಬಂದಿದೆ. ಅದರಿಂದ
ಇಲ್ಲಿ ನಮ್ ಮರದಿಂದ ಏನು ಉಪಯೋಗ ಅದ ಅನ್ನೋದೇ ಇದಕ್ಕೊಂದು ಉತ್ತರ. ಮರದಿಂದ ಏನಾಗ್ತದೆ ನಮ್ದು, ಇದಿಲ್ಲಿ ಉಂಟಾಗ್ತದ. ನಾವು ಮರದಿಂದ ಮರ ಕಟ್ಬಿಟ್ಟು ಕಟ್ಟಿಗೆಯನ್ನ ನಾವು ತೆಗೆದುಕೊಂಡು ಅದನ್ನ ನಾವು ಒಲೆಯಲ್ಲಿ ಹಚ್ಚಿದಾಗ ಅದರಿಂದ ಬರ್ತಕ್ಕಂಥ ಇದಿಲಿನೇ ಇದಕ್ಕೆ ಸರಿಯಾದ ಉತ್ತರ. ಇನ್ನು ತಾಳೆ ಎಣ್ಣೆ. ತಾಳೆ ಎಣ್ಣೆನ ಯಾವ್ದ್ರಿಂದ ಅದರಿಂದ ಏನ್ ಬರ್ತದ ಅನ್ನೋದು. ತಾಳೆ ಎಣ್ಣೆಯಿಂದ ಬಯೋಡೀಸೆಲ್ ದೊರೆಯುತ್ತದೆ. ಕಬ್ಬಿಗೆ ಯಾವ್ದು ಸರಿಯಾದ ಉತ್ತರ, ಎಥನಾಲ್. ಪ್ರಾಣಿಯ ಅವಶೇಷಗಳು ಮತ್ತು ಗೊಬ್ಬರಗಳು, ಇದಕ್ಕ ಮಿಥೇನ್. ಈಗ ನಾವು ಎಲ್ಲವನ್ನು ಹೊಂದಿಸಿ ಸರಿಯಾಗಿ ಮಾಡಿದ್ವಿ. ಇದಕ್ಕೆ ಸರಿಯಾದಂತ ಆನ್ಸರ್ನ ಇಲ್ಲಿ ನಾವು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ 4. ಏನ್ ಫ್ರೆಂಡ್ಸ್, 4 ಇದಕ್ಕ ಸರಿಯಾದ ಉತ್ತರವಾಗಿರುತ್ತದೆ. 4. ಈಗ 4ನೇ ಪ್ರಶ್ನೆ. ಪಟ್ಟಿ 1ರಲ್ಲಿ ಮಂಡಳಿ ಮತ್ತು ಪಟ್ಟಿ 2ರಲ್ಲಿ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿರಿ. ಪಟ್ಟಿ 1 ಮಂಡಳಿ, ಪಟ್ಟಿ 2 ಕೇಂದ್ರ ಸ್ಥಾನ. ಆಪ್ಷನ್ ಎ ಕಾಫಿ ಮಂಡಳಿ, ಆಪ್ಷನ್ ಬಿ ರಬ್ಬರ್ ಮಂಡಳಿ, ಆಪ್ಷನ್ ಸಿ ಚಹಾ ಮಂಡಳಿ, ಆಪ್ಷನ್ ಡಿ ಹೊಗೆಸೊಪ್ಪು ಮಂಡಳಿ. ಈಗ ನಾವು ರೋಮನ್ ಸಂಖ್ಯೆ ಬೆಂಗಳೂರು, ರೋಮನ್ ಸಂಖ್ಯೆ 2 ಗುಟ್ಟೂರು, ರೋಮನ್ ಸಂಖ್ಯೆ 3 ಕೊಟ್ಟಯಂ, ರೋಮನ್ ಸಂಖ್ಯೆ 4 ಕೋಲ್ಕತ್ತಾ. ಇದಕ್ಕ ಸರಿಯಾದ ಉತ್ತರ ನಾವು ಇಲ್ಲಿ ನೋಡೋಣ. ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿರಿ. ABCD. ಈಗ ಆಪ್ಷನ್ 1ರಲ್ಲಿ ನೋಡಮ್. ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 1. ಆಪ್ಷನ್ 2 ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 2. ಆಪ್ಷನ್ 3 ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 3, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 1. 4. ಆಪ್ಷನ್ 4 ರೋಮನ್ ಸಂಖ್ಯೆ 1, ರೋಮನ್ ಸಂಖ್ಯೆ 4, ರೋಮನ್ ಸಂಖ್ಯೆ 2, ರೋಮನ್ ಸಂಖ್ಯೆ 3. ಈಗ ನಾವು ಸರಿಯಾಗಿ ಇದನ್ನ ಹೊಂದಿಸ್ತಾ ಹೋಗೋಣ. ಕಾಫಿ ಮಂಡಳಿ. ಕಾಫಿ ಮಂಡಳಿ ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಕಾಫಿ ಮಂಡಳಿ ಯಾವ ಕೇಂದ್ರ ಸ್ಥಾನಕ್ಕ ಬರ್ತದ ಅನ್ನೋದನ್ನ ನಾವು ಇಲ್ಲಿ ಗುರ್ತು ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರಿಗೆ. ರಬ್ಬರ್ ಮಂಡಳಿ ಯಾವ್ದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಕೋಟೆಯಂ. ಮತ್ತೆ ಚಹಾ ಮಂಡಳಿ ಕೋಲ್ಕತ್ತಾ. ಇದು ಗುಟ್ಟೂರು. ಈಗ ನಾವು ಸರಿಯಾದ ಉತ್ತರನ ನೋಡೋಣ. ಇದೆಲ್ಲ ಹೊಂದಿಸಿದ ಮ್ಯಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಇದಕ್ಕೆ ಸರಿಯಾದ ಉತ್ತರನೇ ಆಪ್ಷನ್ 2 ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಈ ಪ್ರಶ್ನೆಗಳು ಇರ್ತವೆ. ಅಂದ್ರೆ ಎಕ್ಸಾಮ್ ನಲ್ಲಿ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೆ ನಮ್ಗೆ ಒಂದೇ ತರದಲ್ಲಿ ಕ್ವಶನ್ಗಳು ಬರಲ್ಲ. ಈ ತರ ಕ್ವಶನ್ ಇದ್ರೆ ಇನ್ನ ಮುಂದಿನ ವಿಡಿಯೋದಲ್ಲಿ ನಾನು ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನಿಮ್ಗೆ ತಿಳಿಸ್ತೇನೆ. ಧನ್ಯವಾದಗಳು.